ಸರ್ ನಮಗೆ ಈ ಒಂದು ಸರ್ ನಮಗೆ ಈ ಬೋಧನೆಯನ್ನು ಹೇಳುವಾಗ ಇದು ನಮ್ಮಲ್ಲಿ ನಿಜವಾಗಿ ಇದು ಕಾರ್ಯ ಮಾಡಬೇಕು, ನಮ್ಮ ಮೂಲಕ ಇದು ಕ್ರಿಯೆಯಲ್ಲಿ ಬರ್ಬೇಕು ಅನ್ನೋದು ಪಾಸ್ಟರ್ ಆಸೆ. So, but it's very important when you're preaching the gospel, you know the whole story. It's not that you're going to give them little bits of time, here, there, everywhere. And people are wondering, what is this about? ನಾವು ಅವರಿಗೆ ಸುವಾರ್ತೆ ಸಾರುವಾಗ ಆ ಒಂದು ಸ್ಟೋರಿ ಅದರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಆಮೇಲೆ ಅವರಿಗೆ ನಾವು ಸುವಾರ್ತೆ ಸಾರುವಾಗ ಅದು ಅವರಿಗೆ ಅರ್ಥ ಆಗ್ಬೇಕು. See, when I'm sitting in a slightly, I've not sat here, so I don't know where my Bible is. I have another Bible here. But tell me, do you know what this book is about? I'm not going to ask you something. What the whole plan is. ನಾನು ಬೇರೆ ಕಡೆ ಕೂತ್ಕೊಂಡಿದ್ದೀನಿ. ನನ್ನ ಇನ್ನೊಂದು ಬೈಬಲ್ ಇದೆ, ಅದು ನನ್ನ ಹತ್ರ ಇಲ್ಲ. ಆದ್ರೆ ನನ್ನ ಹತ್ರ ಬೇರೆ ಬೈಬಲ್ ಇದೆ. ಆದ್ರೆ ಈ ಬೈಬಲ್ ಅನ್ನೋದು ಏನು, ಈ ಪುಸ್ತಕ ನಿಜವಾಗಿ ಏನು ಅನ್ನೋದು ನಿಮ್ಗೆ ಗೊತ್ತಿದೆಯಾ? So I want to, so that when you go to the marketplace and somebody else says, are you teaching me a new religion? You'll say no, yes, or what is this about? You've got to have the whole package ready. ನೀವು ಮಾರ್ಕೆಟ್ ಪ್ಲೇಸ್ ಹೋಗಿ ಸುವಾರ್ತೆನ ಸಾರುವಾಗ ಅನ್ಯ ಜನರು ನಿಮ್ಗೆ ಕೇಳ್ತಾರೆ, ನೀವು ನಮ್ಗೆ ಧರ್ಮಾಂತರ ಮಾಡ್ಲಿಕ್ಕೆ, ಮತಾಂತರ ಮಾಡ್ಲಿಕ್ಕೆ ಬರ್ತಾ ಇದ್ದೀರಾ, ಬೇರೆ ರಿಲಿಜನ್ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳುವಾಗ ನೀವು ಅವರಿಗೆ ಸರಿಯಾದ ಉತ್ತರ ಕೊಡುವುದಕ್ಕೆ ನೀವು ರೆಡಿ ಇರ್ಬೇಕು. Jesus, what did Jesus come? What was the message of Jesus? ಯೇಸುವಿನ ಬರುವಂತ ಉದ್ದೇಶ ಏನಾಗಿತ್ತು? ಯಾವ ಸಂದೇಶ ಯೇಸು ಸ್ವಾಮಿ ನಮ್ಗೆ ಕೊಟ್ಟು ಹೋಗಿದ್ದಾರೆ? Did he come to give you a message of being born again? Did he come to give you a message of prosperity? Did he come to give you a message of healing? Did he come to give you a message of casting out demons? ಯೇಸು ಸ್ವಾಮಿ ಬಂದು ನಮಗೆ ಅದ್ಭುತ ಮಾಡುವಂತ ಮೆಸೇಜ್ ಕೊಟ್ಟು ಹೋಗಿದಾರ, ಇಲ್ಲ ನಮಗೆ ದುರಾತ್ಮಗಳನ್ನ ಬಿಡಿಸುವಂತ ಒಂದು ಮೆಸೇಜ್ ಕೊಟ್ಟು ಹೋಗಿದಾರ, ಇಲ್ಲ ಆಶೀರ್ವಾದದ ಮೆಸೇಜ್ ಕೊಟ್ಟು ಹೋಗಿದಾರ? All those things happened, but they were not his message. ಆದ್ರೆ ಇವೆಲ್ಲ ನಡೆಯುವುದು ಯೇಸುವಿನಿಂದ ನಡೆದಂತ ಅದ್ಭುತ, ಇವೆಲ್ಲ ಕಾಮನ್. ಆದ್ರೆ ಯೇಸು ಸ್ವಾಮಿ ಮುಖ್ಯವಾಗಿ ಬಂದಂತ ಉದ್ದೇಶ ಇವಾಗಿರ್ಲಿಲ್ಲ. So last week we saw that we saw the end times, right? We saw when the end was coming, and that was when this gospel, he says, shall be preached. ಕಳೆದ ವಾರ ನಾವೆಲ್ಲಾ ಧ್ಯಾನ ಮಾಡಿದ್ವಿ, ಯಾವಾಗ ದೇವರ ರಾಜ್ಯ ಬರ್ತದೆ, ಅದಕ್ಕಿಂತ ಮುಂಚೆ ಯಾವ ರೀತಿ ಸುವಾರ್ತೆ ಇಡೀ ಜಗಕ್ಕೆಲ್ಲ ಸಾರಲ್ಪಡ್ತದೆ, ಇದ್ರ ಬಗ್ಗೆ ನಾವು ಹಿಂದಿನ ವಾರ ಕಲ್ತಿದ್ವಿ. Let's go there back. Go to Matthew 24:14. ಮತ್ತಾಯ 24:14ನೇ ವಚನ. ಯಾರಿಗಾದ್ರೂ ಸಿಕ್ಕರು ಓದ್ರಿ, ಮತ್ತಾಯ 24:14. Read, brother. Yes, sir. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. Okay, so the anth will only come when something has been done, preached by who? Preached by God. ನೋಡ್ರಿ, ಅಂತ್ಯ ಯಾವಾಗ ಬರ್ತದಂದ್ರೆ ಅದಕ್ಕಿಂತ ಮುಂಚೆ ಏನೋ ಆಗಬೇಕು, ಅಂದ್ರೆ ಸುವಾರ್ತೆ ಸಾರಲ್ಪಡ್ಬೇಕು. ಆ ಸುವಾರ್ತೆ ದೇವರಿಂದ ಸಾರಲ್ಪಡ್ತದ? So now, if we are waiting for God, Jesus, as some end time people talk, and waiting for the end times, the rapture, then is all that going to come? Pardon, sir? When all this preaching of rapture and end times, I'm asking you, when will that come? ಈಗ ನಾವು ಅಂತ್ಯಕಾಲದ ಬಗ್ಗೆ ಮತ್ತೆ ಗುಪ್ತ ಬರುಣದ ಬಗ್ಗೆ ಇವೆಲ್ಲ ನಾವು ಮಾತಾಡ್ತೇವೆ, ಆದ್ರೆ ಇವು ನಿಜವಾಗ್ಲೂ ಯಾವಾಗ ಬರ್ತದೆ? We saw in the scripture, when this gospel, not just any good news, but this gospel of the kingdom. So the kingdom gospel is what needs to be preached, not just any gospel of healing or faith. ಈಗ
ಅಂತ್ಯ ಬರುವುದು ಮತ್ತೆ ಗುಪ್ತ ಬರುಣ ಬರುವುದು, ಇದು ಯಾವಾಗ ಬರ್ತದೆ ಅಂದ್ರೆ ಸುವಾರ್ತೆ ಸಾರಲ್ಪಡುವಾಗ. ಯಾವ ಸುವಾರ್ತೆ? ಪರಲೋಕ ರಾಜ್ಯದ ಬೇರೆ ಅದು ಇದು ಸುವಾರ್ತೆ ಅಲ್ಲ, ಪರಲೋಕ ರಾಜ್ಯದ ಸುವಾರ್ತೆ ಸಾರಲ್ಪಟ್ಟಾಗ ಮಾತ್ರ ಪರಲೋಕ ರಾಜ್ಯ ಬರ್ತದೆ. See, I'll make it easy. For I don't know how many years, the British people ruled India, right? ನಮಗೆಲ್ಲರಿಗೆ ಗೊತ್ತಿದೆ, ಎಷ್ಟೋ ವರ್ಷಗಳ ಹಿಂದೆ ಬ್ರಿಟಿಷ್ ದೇಶದ ಜನರು ನಮ್ಮ ದೇಶವನ್ನ ಆಳಿದ್ರು. Now, they are very, very far. They are on the other side of the globe also. ಅವರು ನಿಜ ಹೇಳ್ಬೇಕಂದ್ರೆ ಅವರು ಬಹಳ ದೂರದಲ್ಲಿದ್ದಾರೆ. ಅವರು ಈ ಒಂದು ಪೃಥ್ವಿಯ ಆಚೆ ಭಾಗದಲ್ಲಿ ಇದ್ದಾರೆ. So the landmass between India and England is so far away, yet how do they join these two landmasses? How do they control from so far away? ಈಗ ಅವರು ಇಂಡಿಯಾ ದೇಶದಿಂದ ಬಹಳ ದೂರವಿದ್ದರೂ ಕೂಡ ಹೇಗೆ ಅವರು ಅಲ್ಲಿಂದ ಅಂದ್ರೆ ಇಂಗ್ಲೆಂಡ್ ನಿಂದ ಭಾರತ ದೇಶವನ್ನು ಹೇಗೆ ಯಾವ ರೀತಿ ಅವರು ನಿಯಂತ್ರಣ ಮಾಡಿದ್ರು? So they came and I don't know how we'll translate, Pastor Suresh, but they colonized, made India a colony of Great Britain. ಅವರು ಇಂಡಿಯಾ ದೇಶವನ್ನ ಒಂದು ಕಾಲನಿ ರೀತಿಯಾಗಿ ಅಲ್ಲಿಂದಲೇ ಈ ಒಂದು ಇಂಡಿಯಾ ದೇಶವನ್ನು ಒಂದು ಕಾಲನಿ ರೀತಿಯಾಗಿ ಅವರು ನಿಯಂತ್ರಣ ಮಾಡಿದ್ರು. So what happens? India becomes an extension of the same kingdom. That is the kingdom of Great Britain. India became same. That country was made bigger by joining India, though that country was so far away. ಇಂಗ್ಲೆಂಡ್ ಬಹಳ ದೂರವಿದ್ರೂ ಕೂಡ ಅವರು ಯಾವ ರೀತಿ ಇಂಡಿಯಾವನ್ನ ಕಂಟ್ರೋಲ್ ಮಾಡಿದ್ರು ಅಂದ್ರೆ, ಅದೇ ಇಂಗ್ಲೆಂಡ್ ಅನ್ನ ಒಂದು ಪಾರ್ಟ್ ಆಗಿ ಒಂದು ಕಾಲನಿ ಆಗಿ ಅವರು ಅಲ್ಲಿಂದಲೂ ಈ ಇಂಡಿಯಾವನ್ನ ಕಂಟ್ರೋಲ್ ಮಾಡಿದ್ರು. ಇಂಡಿಯಾವನ್ನ ಅವರ ಜೊತೆಗೆ ಜೋಡಿಸಿ ಇಂಗ್ಲೆಂಡ್ ಅನ್ನ ಅವರು ವಿಸ್ತಾರಗೊಳಿಸ್ಬಿಟ್ರು. So now what happens? Everybody in another country, basically it's like making your own country bigger. Your own country rule the world by going across the world, and though it is far away, other countries, you make them colony, not just by conquering, but attaching them to your own kingdom. ಈಗ ನಮ್ಮ ದೇಶ ಇಲ್ಲಿ ಇದ್ರು ಬಹಳ ದೂರದಲ್ಲಿದ್ರು ಕೂಡ ನಾವು ನಮ್ಮ ದೇಶದಿಂದ ಬೇರೆ ಕಡೆಗೆ ಹೋಗಿ ಅಲ್ಲಿಂದ ಕೆಲವು ಏರಿಯಾಗಳನ್ನ ಕವರ್ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಕೂಡಿಸ್ಕೊಂಡು ಇಲ್ಲಿಂದಲೇ ನಾವು ಅಷ್ಟು ದೂರದ ಏರಿಯಾವನ್ನು ಕೂಡ ನಮ್ಮ ಇದರಲ್ಲಿ ಕೂಡಿಸ್ಕೊಂಡು ನಮ್ಮ ದೇಶವನ್ನ ವಿಸ್ತಾರಗೊಳಿಸೋ ರೀತಿಯಲ್ಲಿ. So now, see, if you look at let me just give the answer first. The whole idea of all this creation and everything is to expand the kingdom of heaven onto other places and make it bigger. ಅದೇ ರೀತಿಯಾಗಿ ಪ್ರಿಯರೇ, ಆ ದೇವರ ರಾಜ್ಯ ಈ ಲೋಕದಲ್ಲಿ ವಿಸ್ತಾರಗೊಳ್ಳಬೇಕು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುವಾರ್ತೆಯನ್ನು ಸಾರಿ ಆ ಸ್ಥಳವನ್ನು ದೇವರ ರಾಜ್ಯದಲ್ಲಿ ಕೂಡಿಸುವುದರ ಮೂಲಕ ದೇವರ ರಾಜ್ಯವನ್ನು ನಾವು ವಿಸ್ತಾರ ಮಾಡಬೇಕಾಗಿದೆ. See, that is the plan. That is the first plan. That was the plan that starts in the book of Genesis. ಈ ಒಂದು ಪ್ಲಾನ್ ಇದೆಯಲ್ಲ, ಬೇರೆ ಈ ದೇಶದಲ್ಲಿದ್ದು ಬೇರೆ ದೇಶದ ಏರಿಯಾವನ್ನ ತಮ್ಮಲ್ಲಿ ಕೂಡಿಸಿಕೊಂಡು ತಮ್ಮ ದೇಶವನ್ನು ಯಾವ ರೀತಿ ವಿಸ್ತಾರ ಮಾಡ್ತೀವಲ್ಲ, ಅದೇ ಪ್ಲಾನ್ ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ. Go to Genesis 1:1. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. So, heaven and earth. Go to 2, brother. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. Okay, so now you can see that there was a planet, a lifeless planet, no human beings, no life.
it was just a planet, and maybe there are billions and billions of other planets. Maybe God has done similar other things, but we are talking of a planet called Earth. ಆ ಒಂದು ಸಮಯದಲ್ಲಿ ದೇವರು ಭೂಮಿಯನ್ನ ಸೃಷ್ಟಿ ಮಾಡಿದಾಗ ಈ ಭೂಮಿ ಒಂದು ಆಕಾರವಿಲ್ಲದಂತ ಒಂದು ಗ್ರಹವಾಗಿತ್ತು. ಅದೇ ಸಮಯದಲ್ಲಿ ದೇವರು ಅನೇಕ ಬೇರೆ ಗ್ರಹಗಳನ್ನು ಕೂಡ ಉಂಟು ಮಾಡಿದನು. ಆದ್ರೆ ಇವತ್ತು ನಾವು ಚರ್ಚೆ ಮಾಡುತ್ತಿರುವುದು ಭೂಗ್ರಹದ ಬಗ್ಗೆ. So this is the story now. How heaven invades Earth. How heaven invades Earth, just like the British invaded India. Jhanda, their flag, their legacy, their rule. ಅದೇ ರೀತಿ ಭೂಮಿ ಯಾವ ರೀತಿ ಇಂಗ್ಲೆಂಡ್ ಭಾರತ ದೇಶದಲ್ಲಿ ಬಂದು ಇದನ್ನ ಆಕ್ರಮಣ ಮಾಡಿಕೊಂಡು ಅವರ ಧ್ವಜವನ್ನ ಎಲ್ಲಿ ಹಾರಿಸಿದರೋ, ಅದೇ ರೀತಿ ಭೂಮಿಯನ್ನ ದೇವರು ಉಂಟು ಮಾಡಿ ಇಡೀ ಭೂಮಿಯನ್ನ ದೇವರು ತನ್ನ ಇದರಲ್ಲಿ ಇಟ್ಕೊಂಡು ಮತ್ತೆ ಸುವಾರ್ತೆಯನ್ನು ಇಡೀ ಭೂಮಿ ಮೇಲೆ ಹರಡಿಸಿ ತನ್ನ ಧ್ವಜವನ್ನ ಹಾರಿಸ್ಬೇಕಂತ ದೇವರ ಆಸೆ. Now the king of England kingdom did not travel India. He appointed a governor or a ruler in India, but he did not leave England to come and live in India. ಇಂಗ್ಲೆಂಡ್ ಅಲ್ಲಿರುವಂತ ಒಂದು ಗವರ್ನರ್ ಆಗಲಿ ದೊಡ್ಡ ಒಂದಂತ ಅಧಿಕಾರಿ ಆಗಲಿ ಅವರು ಇಂಗ್ಲೆಂಡ್ ಅನ್ನ ಬಿಟ್ಟು ಬರ್ಲಿಲ್ಲ, ಆದ್ರೆ ಭಾರತ ದೇಶದಲ್ಲಿ ಒಬ್ಬ ಅಧಿಕಾರಿಯನ್ನ ಆತನ ನೇಮಿಸಿದ. And that governor has as much, that adhikari has, he fully represents the king of England, that he has all the power of England in India. ಈಗ ಇಂಗ್ಲೆಂಡನ ಇಂಗ್ಲೆಂಡನ ಗವರ್ನರ್ಗೆ ಎಷ್ಟು ಅಧಿಕಾರವಿದೆಯೋ, ಇಂಗ್ಲೆಂಡನ ಗವರ್ನರ್ ನಮ್ಮ ಭಾರತ ದೇಶದಲ್ಲಿ ಏನ್ ಅಧಿಕಾರಿಯನ್ನ ನೇಮಿಸಿರ್ತಾರಲ್ಲ, ಆ ಅಧಿಕಾರಿಗೂ ಕೂಡ ಆ ಇಂಗ್ಲೆಂಡ್ ಗವರ್ನರ್ ಅಷ್ಟೇ ಅಧಿಕಾರವನ್ನ ಕೊಡಲ್ಪಟ್ಟಿರ್ತದೆ. ಆತನು ಇಂಗ್ಲೆಂಡಿನ ಗವರ್ನರ್ ಅನ್ನ ಭಾರತ ದೇಶದಲ್ಲಿ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. Now that governor exactly represents the king of England. He can't have another idea. He has to be just like the king of England. Though the king of England is sitting in England, the governor is sitting in India, but he is exactly like, with power and all the views, all the things he does, like the king who sits in England. ಈಗ ಇಂಗ್ಲೆಂಡ್ ದೇಶದ ಗವರ್ನರ್ಗೆ ಇಂಗ್ಲೆಂಡ್ ದೇಶದ ಗವರ್ನರ್ಗೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಯಾವ ಪ್ರಿನ್ಸಿಪಲ್ಸ್ ಇರ್ತದೋ, ಅದೇ ಪ್ರಿನ್ಸಿಪಲ್ಸ್ ಅದೇ ರೂಲ್ಸ್ ಭಾರತ ದೇಶದಲ್ಲಿ ನೇಮಕ ಮಾಡಲ್ಪಟ್ಟಂತ ಅಧಿಕಾರಿ ಕೂಡ ಅದೇ ರೂಲ್ಸ್ ಅದೇ ಪ್ರಿನ್ಸಿಪಲ್ಸ್ ಅನ್ನ ಆತನು ಫಾಲೋ ಮಾಡ್ತಿರ್ತಾರೆ, ಅಪ್ಲೈ ಮಾಡ್ತಿರ್ತಾರೆ. ಯಾವ ಬೇರೆ ರೂಲ್ಸ್ ರೆಗ್ಯುಲೇಷನ್ ಮಧ್ಯದಲ್ಲಿ ತರೋದೇ ಇಲ್ಲ. ಇಂಗ್ಲೆಂಡ್ ಅಧಿಕಾರಿ ಗವರ್ನರ್ಗೆ ಇದ್ದಂತ ಸೇಮ್ ಪ್ರಿನ್ಸಿಪಲ್ಸ್ ಭಾರತ ದೇಶದ ಅಧಿಕಾರಿ ಕೂಡ ಹೊಂದಿರ್ತಾನೆ. Now, so he made this adhikari with power, this governor, ruler, absolute, in his place, called Adam. ಆ ಒಂದು ರೂಲರ್ ಅನ್ನ ಭಾರತ ದೇಶದಲ್ಲಿ ನೇಮಕ ಮಾಡಿದಂತ ರೂಲರ್ ನಾವು ಕೇಳಿದ್ವಲ್ಲ, ಅದೇ ರೀತಿ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಆದಾಮನನ್ನ ಅಲ್ಲಿ ನೇಮಕ ಮಾಡಿದ್ರು. So go to Genesis chapter 1 verse 26. ಆದಿಕಾಂಡ 1:20 ವಚನ. 20 verse, no sir? 26. Chapter 1:26, brother. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. So now, just like I gave you the example, he created Adam to be ruling like a king on earth. All right, please remember that. So the kingdom has come from there. So he has made Adam not a king, but in his place full authority, just like a king, he has made Adam of earth.
ಈಗ ದೇವರು ಆದಾಮನನ್ನ ಒಂದು ಅಧಿಕಾರಿಯಾಗಿ, ಒಂದು ರಾಜನಾಗಿ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ಆಗ ಆ ಒಂದು ಆ ತನಗಿರುವಂತ ಎಲ್ಲ ಅಧಿಕಾರವನ್ನ, ಒಂದು ಪ್ರಾಮುಖ್ಯತೆಯನ್ನ, ಪವರ್ ಅನ್ನ ಆದಾಮನಿಗೆ ಕೊಟ್ಟು ಭೂಮಿ ಮೇಲೆ ಇಟ್ರು. Now, what the governor Adhikari does is, in this case, he revolts. Revolts means, you know, he sort of, that is kind of a, you know, revolt. No, brother, you know the meaning revolt, brother? Brother Suresh? No, sir, revolt. You know, he breaks away, means he doesn't listen to the king and he joins the enemy. Yes, sir. Yes, sir. You got it? Please translate. Hello? ಈಗ ಆದಾಮನು ದೇವರು ಕೊಟ್ಟಂತ ಅಧಿಕಾರವನ್ನ ಬಿಟ್ಟು, ದೇವರು ಆತನಿಗೆ ಕೊಟ್ಟಂತ ಪವರ್ ಅನ್ನ ಬಿಟ್ಟು, ದೇವರಿಗೆ ವಿರೋಧವಾದಂತ ವಿರೋಧಿಗಳ ಗುಂಪಿಗೆ ಜಾಯಿನ್ ಆಗ್ಬಿಡ್ತಾರೆ. Because the enemy told him that you will become like God. So he didn't know that he was already a God, but the enemy lied to him, you're not like a God. And God knows the minute you eat the fruit, you will become like him. ಆದ್ರೆ ಆ ವಿರೋಧಿ ಏನ್ ಮಾಡಿದ, ತಪ್ಪಾದ ಬೋಧನೆ ಆದಾಮನಿಗೆ ಕೊಡ್ತಾನೆ. ಏನಂದ್ರೆ, ನೀನು ಈ ಹಣ್ಣ, ಆಲ್ರೆಡಿ ಆತನಿಗೆ ಅಧಿಕಾರ ಇತ್ತು, ಆದ್ರೂ ಕೂಡ ಸೈತಾನ ಆತನಿಗೆ ತಪ್ಪಾದ ರೀತಿಯಲ್ಲಿ ಇದ್ ಮಾಡ್ತಾ ಇದ್ದಾನೆ. ಏನಂದ್ರೆ, ನೀನು ಈ ಹಣ್ಣನ್ನ ತಿನ್ಬಿಟ್ರೆ ನೀನು ಕೂಡ ದೇವರಂಗೆ ಆಗ್ಬಿಡ್ತೀಯ, ನಿನ್ ಕಣ್ಣು ಓಪನ್ ಆಗ್ಬಿಡ್ತಾರೆ. ಆತರ ಆತನಿಗೆ ತಪ್ಪಾದ ಬೋಧನೆ ಹೇಳ್ತಾ ಇದ್ದಾರೆ. See, so you will become, see, God had already made Adam the king, I mean the king in place of king, but like a king. But he will say, the serpent lied to Eve, through Eve, lied to both of them, that if you eat this fruit, you will be a king. ಈಗ ಆಲ್ರೆಡಿ ದೇವರವರಿಗೆ ಒಂದು ರಾಜನ ಸ್ಥಾನದಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ, ಆಲ್ರೆಡಿ ಅವ್ರನ್ನ ರಾಜರನ್ನಾಗಿ ಮಾಡಿದ್ದಾರೆ. ಆದ್ರೂ ಕೂಡ ಸೈತಾನ್ ಏನ್ ಮಾಡ್ತಾ ಇದ್ದಾನೆ, ನೀನು ಇದನ್ನ ತಿಂದ್ರೆ, ಈ ಹಣ್ಣನ್ನ ತಿಂದ್ರೆ ನೀನು ರಾಜನಾಗ್ತೀಯಾ ಅಂತ ಹೇಳ್ತಾ ಇದ್ದಾನೆ. Now wait a second, just go to chapter 3, Genesis verse 5. ಆದಿಕಾಂಡ 3ನೇ ಅಧ್ಯಾಯ 5ನೇ ವಚನ. ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. He didn't say you will become that God. You will become like gods. That means you will be able to take over this whole country yourself, instead of reporting, like telling governor, instead of reporting to England, you will be the person who will own everything and this kingdom. ಆತನು ಯಾವ ರೀತಿ ಹೇಳಿದಂದ್ರೆ, ನೀನು ದೇವರಂತೆ ಆಗ್ಬಿಡ್ತೀಯ. ಆಮೇಲೆ ಈಗ ನೋಡ್ರಿ, ದೇವರು ಅವರಿಗೆ ನೇಮಿಸಿದ್ದು ತನಗೆ ರಿಪೋರ್ಟ್ ಕೊಡ್ಬೇಕು, ದೇವರಿಗೆ ಅವರು ರಿಪೋರ್ಟ್ ಕೊಡ್ಬೇಕು ಅಂತ ದೇವರು ಅವರಿಗೆ ಒಂದು ಅಧಿಕಾರದ ಸ್ಥಾನದಲ್ಲಿ ಇಟ್ಟ. ಆದ್ರೆ ಸೈತಾನ್ ಏನ್ ಹೇಳ್ತಾ ಇದ್ದಾನೆ, ನೀನು ಇದನ್ನ ತಿನ್ಬಿಟ್ರೆ ನೀನೇ ದೇವರಾಗ್ಬಿಡ್ತೀಯ, ನೀನು ದೇವರಿಗೆ ರಿಪೋರ್ಟ್ ಕೊಡುವಂತ ಅವಶ್ಯಕತೆ ಇಲ್ಲ, ನೀನೇ ರಾಜನಾಗ್ಬಿಡ್ತೀಯ ಅಂತ ಹೇಳಿದ. Now please understand, I'll give you this example. The king was in England, he appointed a governor in India, and the governor broke off and say he went to the Mughals. So now the enemy has taken over earth, right? But the king is seated where? In India. I'm sorry, in England. ಈಗ ಒಂದು ಉದಾಹರಣೆ ಸರ್ ನಮಗೆ ಹೇಳ್ತಾ ಇದ್ದಾರೆ. ಗವರ್ನರ್ ಇಂಗ್ಲೆಂಡ್ ಅಲ್ಲಿ ಕೂತಿದ್ದಾರೆ, ಇಲ್ಲಿ ಭಾರತ ದೇಶದಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆ. ಆದರೆ ಆ ಅಧಿಕಾರಿ, ಆ ಗವರ್ನರ್ ರೂಲ್ಸ್ ರೆಗ್ಯುಲೇಷನ್ ಮುರಿದ್ಬಿಟ್ಟು ಬೇರೆ ವಿರೋಧಿ ಜನರಿಗೆ ಸೇರ್ಪಡೆ ಆಗ್ಬಿಡ್ತಾರೆ. ಈಗ ಭಾರತ ದೇಶ ವಿರೋಧಿಗಳ ಆಕ್ರಮಣದಲ್ಲಿ ಬಂದ್ಬಿಡ್ತದೆ. ಆದ್ರೆ ಗವರ್ನರ್ ಇದ್ದಾರೆ, ಇಂಗ್ಲೆಂಡ್ ಅಲ್ಲಿ ಇದ್ದಾರೆ. Okay, now what had happened to the king God? I will tell you. Go to Genesis chapter 2 verse 3.
ಆದಿಕಾಂಡ 2ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದ್ರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. Now listen, that Vishram word is very important. It is the word for Sabbath. ಈ ಒಂದು ವಾಕ್ಯದಲ್ಲಿ ವಿಶ್ರಮಿಸಿಕೊಂಡಂತ ದಿನ, ಆ ದಿನ ಸಬ್ಬತ್ ದಿನ, ಇದು ಬಹಳ ಮುಖ್ಯವಾದಂತ ಪಾಯಿಂಟ್ ಈ ವಾಕ್ಯದಲ್ಲಿ. Isaiah says God never gets tired. Okay, so it's not that he was tired, that he needs some vishranti. I'm tired, I've been working very hard. That is not the reason he's taking vishranti. That's not the meaning. ಏಷಾಯ ಹೇಳ್ತಾರೆ, ದೇವರು ಯಾವತ್ತೂ ಆಯಾಸ ಆಗೋದಿಲ್ಲ, ದೇವರಿಗೆ ಯಾವತ್ತೂ ಟಯರ್ಡ್ ಆಗೋದಿಲ್ಲ. ಅವರು ಟಯರ್ಡ್ ಆಗಿ ಅವರು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ ಅಂತೇನ ಅರ್ಥ ಅಲ್ಲ ಇದರ ಅರ್ಥ. Okay, so he doesn't sleep or slumber, the Bible says. ದೇವರು ವಾಕ್ಯ ಹೇಳ್ತದೆ, ನಮ್ಮನ್ನ ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. Okay, so just go to Psalm 121:4. ಕೀರ್ತನೆಗಳು 121 4ನೇ ವಚನ ನಾವು ನೋಡೋಣ. ಕೀರ್ತನೆ 121 4ನೇ ವಚನ. ಇಗೋ, ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. He doesn't need sleep. So that Vishranti was a different thing, and I have to explain it to you. ಅದಕ್ಕೆ ಇಲ್ಲಿ ವಿಶ್ರಮಿಸಿಕೊಂಡನು ಅಂತ ವಾಕ್ಯ ಹೇಳ್ತಾ ಇದೆ. ಇದರ ಅರ್ಥ ನಾನು ನಿಮಗೆ ತಿಳಿಸಲೇಬೇಕು. That means after finishing the creation, he had nothing to do, even with his with his word. He had nothing to do with the world. It's like king, after India is conquered, he just appoints a governor. Before he appoints a governor, he gives all his authority. So God does not keep his authority on earth, he gives it to Adam. ಈಗ ದೇವರು ಇದು ವಿಶ್ರಮಿಸಿಕೊಂಡನ, ಅದರ ಅರ್ಥ ಏನಂದ್ರೆ, ದೇವರು ಈ ಲೋಕದಲ್ಲಿ ಮಾಡಬೇಕಾದಂತ ಪ್ರತಿಯೊಂದನ್ನ ಮಾಡಿ ಮುಗಿಸ್ಬಿಟ್ಟ. ಇನ್ನೂ ಮಾಡಬೇಕಾದಂತದ್ದು ಯಾವುದು ಉಳಿದಿರ್ಲಿಲ್ಲ. ಉದಾಹರಣೆ ಅಂದ್ರೆ, ಇಂಗ್ಲೆಂಡ್ ಅಲ್ಲಿರುವಂತ ಗವರ್ನರ್ ಇಡೀ ಭಾರತ ದೇಶವನ್ನ ಆಕ್ರಮಿಸಿಕೊಂಡು ಭಾರತ ದೇಶವನ್ನು ಆಳೋದಕ್ಕೆ ಒಂದು ಅಧಿಕಾರಿನೇ ಇಟ್ಟ. ಅದೇ ರೀತಿ ದೇವರು ಇಡೀ ಭೂಮಿಯನ್ನ ಮಾಡಬೇಕಾದಂತ ಎಲ್ಲವನ್ನ ಮಾಡಿ ಆದಾಮನ್ನ ನೇಮಿಸಿದ. So now remember, he has given all authority to Adam. What does the word Adam mean? Adam is not his personal name. It's not like Suresh or Prashant or Prabhakar or something. Adam is not his name. Jesus is his name, but Adam is Adami. Adami, in Hindi there is a word called Adami. ಈಗ ಅಬ್ರಹಾಮನಿಗೆ ಕೊಟ್ಟಂತ ಹೆಸರು ಆತನ ಸ್ವಂತ ಹೆಸರಾಗಿರ್ಲಿಲ್ಲ, ಅದು ಒಂದು ಹೆಸರಲ್ಲ. ಈಗ ಯೇಸು ಸ್ವಾಮಿ ಅಂತ ಯೇಸು ಅಂತ ಹೇಳ್ತಾರೆ, ಅದು ಹೆಸರು. ಆದ್ರೆ ಆದಾಮ್ ಅನ್ನೋದು ಹೆಸರಲ್ಲ. ಯಾವ ರೀತಿ ನಾವು ಹಿಂದಿಯಲ್ಲಿ ಆದಮಿ ಅಂತ ಹೇಳ್ತೇವಲ್ಲ. So he created man, right? Is Adam should be actually man, but what has happened is he gave man full authority on earth, and he said, I am not interfering anymore, so I am not going to do anything anymore. Man has to rule it. ಈಗ ದೇವರು ಆದಾಮ ಅಂದ್ರೆ ಮನುಷ್ಯ, ಆದಾಮನಿಗೆ ಉಂಟು ಮಾಡಿ ದೇವರು ಭೂಮಿ ಮೇಲೆ ಇರುವಂತ ಎಲ್ಲ ಅಧಿಕಾರವನ್ನ ಆದಾಮನಿಗೆ ಕೊಟ್ಟು ಹೇಳಿದ, ಈಗ ನಾನು ಭೂಮಿ ಮೇಲಿನ ಯಾವುದರಲ್ಲಿ ನಾನು ಇಂಟರ್ಫಿಯರ್ ಆಗೋದಿಲ್ಲ, ಎಲ್ಲ ಅಧಿಕಾರ ಆದಾಮ್ ನಾನು ನಿನಗೆ ಕೊಟ್ಟಿದ್ದೇನೆ, ನೀನೇ ನಡೆಸು. Now this is important for you to understand, that God has given man all authority. So if you are waiting on God to do something, he cannot do it, because he cannot lie. So he cannot go back against his own word.
ಈಗ ದೇವರು ಎಲ್ಲ ಅಧಿಕಾರವನ್ನ ಆದಾಮನಿಗೆ ಕೊಟ್ಟ ಮೇಲೆ ಮತ್ತೆ ಆತನು ಮಾಡೋದಿಲ್ಲ ಆ ಕೆಲಸ. ಯಾಕಂದ್ರೆ ಆತನು ಹೇಳಿದ್ದನ್ನ ತಪ್ಪಿಸುವಂತ ದೇವರಲ್ಲ, ಆತನು ಸುಳ್ಳುಗಾರನಲ್ಲ. ಎಲ್ಲ ಅಧಿಕಾರ ಮನುಷ್ಯನಿಗೆ ಕೊಟ್ಟ ಮೇಲೆ ಈಗ ಮನುಷ್ಯನೇ ಅದನ್ನ ಮಾಡ್ಬೇಕು, ದೇವರು ಮಾಡೋದಿಲ್ಲ. So to operate on this planet Earth, you need a suit called human body. ಈಗ ಈ ಭೂಮಿ ಮೇಲೆ ನಾವು ಕ್ರಿಯೆ ಮಾಡಲು, ಈ ಭೂಮಿ ಮೇಲೆ ನಾವು ಕೆಲಸ ಮಾಡೋದಕ್ಕೆ ನಮಗೆ ಈ ಭೂಮಿ ಮೇಲೆ ಬೇಕಾದಂತ ಒಂದು ಸೂಟ್ ಅಂದ್ರೆ ಈ ಒಂದು ಶರೀರ ನಮಗೆ ಬೇಕಾಗಿದೆ. So therefore, now for example, when you are born again, God is dwelling in a body, your body. Please understand that. That's the purpose. See, otherwise, see, now God can work through your body. Otherwise, don't think God can automatically do things. He needs some authority that He gave. He needs to follow that same system that He created. ಈಗ ದೇವರು ಮನುಷ್ಯನಿಗೆ ಉಂಟು ಮಾಡಿ ಮನುಷ್ಯನಿಗೆ ಆ ಅಧಿಕಾರ ಏನ್ ಕೊಟ್ಟಿದ್ದಾನಲ್ಲ, ಈಗ ದೇವರು ಈ ಭೂಮಿ ಮೇಲೆ ಕಾರ್ಯ ಮಾಡ್ಬೇಕಂದ್ರೆ ಮನುಷ್ಯರ ಶರೀರ ಆತನಿಗೆ ಬೇಕು. ಈಗ ನಾವು ಕ್ರಿಸ್ತನ ನಂಬಿ ಹೊಸದಾಗಿ ಸೃಷ್ಟಿ ಆದ್ಮೇಲೆ ದೇವರು ನಮ್ಮ ಶರೀರದಲ್ಲಿ ವಾಸ ಮಾಡ್ತಾರೆ, ನಮ್ಮ ಮೂಲಕ ದೇವರು ಕಾರ್ಯ ಮಾಡ್ತಾರೆ. ಯಾಕಂದ್ರೆ ಆತನು ಯಾವ ಸಿಸ್ಟಮ್ ಅಲ್ಲಿ ವರ್ಲ್ಡ್ ಅನ್ನ ಉಂಟು ಮಾಡಿದನಲ್ಲ, ಅದಕ್ಕೆ ವಿರೋಧವಾಗಿ ದೇವರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಶರೀರದ ಮೂಲಕ ಈ ಲೋಕದಲ್ಲಿ ಕಾರ್ಯ ಮಾಡ್ಬೇಕು, ಅದಕ್ಕೆ ದೇವರು ನಮ್ಮನ್ನು ಉಪಯೋಗಿಸ್ತಾರೆ. So to operate on this planet Earth, you need a human body or some other animal body, as we saw. Even the demons need pigs' bodies. Somebody needs donkey's body. So only those with bodies that are created on this planet can operate on this planet. ಅದಕ್ಕೆ ಈ ಭೂಮಿ ಮೇಲೆ ನಾವು ಏನಾದ್ರೂ ದೇವರಿಗೆ ಕಾರ್ಯ ಮಾಡ್ಬೇಕಂದ್ರೆ ದೇವರಿಗೆ ಮನುಷ್ಯನ ಶರೀರ ಬೇಕು, ಇಲ್ಲ ಬೇರೆ ಪ್ರಾಣಿಯ ಶರೀರ ಆದ್ರೂ ಬೇಕು. ಯಾಕಂದ್ರೆ ದುರಾತ್ಮಗಳು ಕೂಡ, ದೆವ್ವಗಳು ಕೂಡ ಒಂದು ಆತ್ಮ, ಅವುಗಳಿಗೂ ಕೂಡ ಈ ಭೂಮಿ ಮೇಲೆ ಕಾರ್ಯ ಮಾಡ್ಲಿಕ್ಕೆ ಹಂದಿಯಲ್ಲಿ ಹೋದ್ವು. ಆತರ ಪ್ರಾಣಿಗಳ ಒಂದು ಶರೀರ ಅವುಗಳಿಗೆ ಬೇಕು ಈ ಲೋಕದಲ್ಲಿ ಕಾರ್ಯ ಮಾಡ್ಲಿಕ್ಕೆ. ದೇವರು ಈ ಲೋಕದಲ್ಲಿ ಕಾರ್ಯ ಮಾಡ್ಲಿಕ್ಕೆ ನಮ್ಮ ಶರೀರವನ್ನು ಉಪಯೋಗಿಸ್ತಾರೆ. So now Adam gives his obedience, listens to Satan, the serpent and all that. So now the satanic spirit is controlling Adam. So it is controlling earth. ಈಗ ಆದಾಮ, yeah, yes sir. ಈಗ ಆದಾಮ ಸೈತಾನನಿಗೆ ವಿಧೇಯನಾದ ಕಾರಣ ದುರಾತ್ಮಗಳು ಸೈತಾನ ಆದಾಮನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು. Now go to 2 Corinthians 2, 2 Corinthians chapter 4 verse 4. 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನ. 4 4 2 Corinthians 4 ಎಸ್ ಸರ್. 2 ಕೊರಿಂಥ 4:4 ಈ ತರ ಹೇಳ್ತದೆ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. So what does the Bible call the God of this world? Not earth, God of this world. ಸತ್ಯವೇದ ಇಹಲೋಕದ ದೇವರು ಅಂತ ಯಾರಿಗೆ ಹೇಳ್ತಾ ಇದ್ದಾನೆ? Right. So he calls Satan the God of the world because Satan started ruling and man started obeying him. ಸತ್ಯವೇದ ಸೈತಾನನಿಗೆ ಇಹಲೋಕದ ದೇವರ ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ಮನುಷ್ಯ ಅಂದ್ರೆ ಆದಾಮ ಮನುಷ್ಯ ಸೈತಾನನಿಗೆ ವಿಧೇಯನಾಗಲಿಕ್ಕೆ ಪ್ರಾರಂಭ ಮಾಡಿದ. So now God gave man authority, made him a kind of with all the powers, we say adhikari. Satan loses that adhikar to, I'm sorry, God gave Adam all that adhikar and Adam loses it to Satan. So Satan got adhikar. ಈಗ ದೇವರು ಆದಾಮನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟ, ಆದರೆ ಆದಾಮನು ಸೈತಾನನಿಗೆ ವಿಧೇಯನಾದ ಕಾರಣ ಸೈತಾನನು ಆದಾಮನ ಎಲ್ಲ ಅಧಿಕಾರವನ್ನ ತಕೊಂಡ್ಬಿಟ್ಟ. Now God cannot go against his own word because he cannot lie. So now who has to get the adhikar back? Man only has to get it back,
ಈಗ ದೇವರು ಮಾಡಿದಂತ ಸಿಸ್ಟಮ್ ಅನ್ನ ದೇವರು ಹಿಂದಕ್ಕೆ ತಗೊಳ್ಳೋದಿಲ್ಲ. ದೇವ್ರು ಏನ್ ಹೇಳಿದಲ್ಲ ಅದಕ್ಕೆ ವಿರೋಧವಾಗಿ ದೇವ್ರು ಹೋಗೋದಿಲ್ಲ. ಈಗ ಆದಾಮನೇ ಈ ಲೋಕದಲ್ಲಿ ಕೆಲಸ ಮಾಡ್ಬೇಕು. ಈಗ ಆದಾಮನು ತನ್ನ ಅಧಿಕಾರನ ಕಳ್ಕೊಂಡ್ಬಿಟ್ಟನಂದ್ರೆ ಈಗ ಆದಾಮನೇ ಅಧಿಕಾರವನ್ನ ತಿರುಗಿ ಪಡ್ಕೋಬೇಕು. So there is 100% man who is come from the seed of God who defeats and takes back the adhikar. ಈಗ ಆದಾಮನು ದೇವರಿಂದ ಬಂದ ಕಾರಣ ಆತನೇ ಆ ಒಂದು ಅಧಿಕಾರವನ್ನ ತಿರುಗಿ ಪಡ್ಕೋಬೇಕು. And his name is Jesus of Nazareth. Now that is God or all, let's not bring that up. It's a man, as far as he came in the full, he emptied himself. He did not take any advantage that he was God. So as a man, he defeated Satan on the cross. ಈಗ ಆದಾಮನೇನು ಅಧಿಕಾರ ಕಳ್ಕೊಂಡಿದ್ನಲ್ಲ, ಶರೀರದಲ್ಲಿದ್ದಂತ ಆದಾಮ, ಈಗ ಯೇಸು ಸ್ವಾಮಿ ಶರೀರ ರೂಪದಲ್ಲಿ ಆತನು ದೇವರಾಗಿದ್ದಾನೆ ನಿಜ. ಈಗ ಅದನ್ನ ನಾವು ಬಿಡೋಣ. ಈಗ ಯೇಸು ಸ್ವಾಮಿ ಕಂಪ್ಲೀಟ್ಲಿ 100% ಮನುಷ್ಯನ ರೂಪದಲ್ಲಿ ಬಂದು ಆ ಅಧಿಕಾರವನ್ನ ಆದಾಮನಿಗೋಸ್ಕರ ತಿರುಗಿ ಪಡ್ಕೊಳ್ತಾನೆ. What was the battle on the cross? It was a battle of obedience. The battle of obedience. So Adam was disobedient and Jesus was obedient, and he won the battle on the cross. ಈಗ ಶಿಲುಬೆ ಮೇಲೆ ಆದಂತ ಒಂದು ಮುಖ್ಯವಾದ ಕಾರ್ಯ ಏನಂದ್ರೆ ವಿಧೇಯತೆ. ಮೊದಲನೇ ಆದಾಮನು ಅವಿಧೇಯನಾದ ದೇವರಿಗೆ, ಎರಡನೇ ಆದಾಮನಾದಂತ ಯೇಸು ಸ್ವಾಮಿ ಶಿಲುಬೆ ಮೇಲೆ ದೇವರಿಗೆ ವಿಧೇಯನಾಗುತ್ತಿದ್ದಾನೆ. He was the word of God. He was God's seed only that became flesh. So he did not come from Adam. Rest of us came from Adam. He did not come from Adam. ಆ ಯೇಸು ಸ್ವಾಮಿ ದೇವರಿಂದಂತ ದೇವರ ವಾಕ್ಯ, ಆತನು ದೇವರು ಆಗಿದ್ರು ಕೂಡ ಕಂಪ್ಲೀಟ್ಲಿ ಮನುಷ್ಯನ ರೂಪವನ್ನ ತಾಳಿ ಲೋಕಕ್ಕೆ ಬಂದ. ಆದ್ರೆ ಆತನು ಆದಾಮನಿಂದ ಹುಟ್ಟಿದ್ದಿಲ್ಲ. ನಾವೆಲ್ಲರೂ ಸೃಷ್ಟಿಸಲ್ಪಟ್ಟಂತ ಆದಾಮನಿಂದ ನಾವೆಲ್ಲರೂ ಬಂದಿದ್ದೇವೆ. ಆದ್ರೆ ಯೇಸು ಸ್ವಾಮಿ ಆತನ ಜನನವೇ ಪರಿಶುದ್ಧವಾಗಿತ್ತು. So he had no sin in him because he was not Adam's child. He had no sin, and yet he was crucified. So now there's a problem. He died, though he cannot be dead. Death cannot hold him because he had no sin. So there is no way Satan should have killed him. ಈಗ ಆದಾಮನಿಂದ ಯೇಸು ಸ್ವಾಮಿ ಆದಾಮನಿಂದ ಬಂದಿರ್ಲಿಲ್ಲ, ಅದಕ್ಕೆ ಯೇಸು ಸ್ವಾಮಿ ಪಾಪ ಮಾಡ್ಲೇ ಇಲ್ಲ. ಈಗ ಯೇಸು ಸ್ವಾಮಿ ಪಾಪನೇ ಮಾಡಿಲ್ಲ ಅಂದ್ರೆ ಆತನಿಗೆ ಸಾಯುವಂತ ಯಾವ ಅವಶ್ಯಕತೆ ಇಲ್ಲ. So at that juncture, because God who's a just God, not because he's saying, oh, I love Jesus, I'll give him, I'll help him. No, because he had no sin and yet he had been made to die, death could not hold him back. ಈಗ ಯೇಸು ಸ್ವಾಮಿ, ಈಗ ದೇವರು ಯೇಸು ಸ್ವಾಮಿಗೆ ಒಂದು ಈಗ ನನ್ ಮಗ ಕಷ್ಟ ಪಡ್ತಾ ಇದ್ದಾನೆ ಶಿಲುಬೆ ಮೇಲೆ, ನಾನು ಆತನಿಗೆ ಸಹಾಯ ಮಾಡ್ಬೇಕು ಅಂತೇನಲ್ಲ. ದೇವರು ನೀತಿವಂತನಾಗಿರೋ ಕಾರಣ ಆತನು ನಮಗೋಸ್ಕರ ಸತ್ತನು ನಿಜ, ಆದ್ರೆ ಆತನು ಪರಿಶುದ್ಧನಾಗಿರೋದ್ರಿಂದ ಮರಣ ಅನ್ನುವಂಥದ್ದು ಆತನಿಗೆ ಹಿಡಿಲಿಕ್ಕೆ ಆಗ್ಲಿಲ್ಲ. So we who were crucified with him were also there, and when he was resurrected, we also got a brand new life. ಈಗ ಯೇಸು ಸ್ವಾಮಿ ನಮಗೋಸ್ಕರ ಸತ್ರು, ನಮಗೋಸ್ಕರ ಆತನ ಸತ್ತು, ನಾವು ಆತನ ಜೊತೆಗೆ ಸತ್ ಬಿಟ್ವಿ. ಈಗ ಯೇಸು ಸ್ವಾಮಿ ಪುನರುತ್ಥಾನವಾದದ್ದರಿಂದ ನಾವು ಆತನೊಟ್ಟಿಗೆ ಪುನರುತ್ಥಾನ ಹೊಂದಿ ಒಂದು ನೂತನ ಸೃಷ್ಟಿಯಾಗಿ ನಾವು ಮಾರ್ಪಟ್ವಿ. But see, Jesus was resurrected. We were not like we died and we were resurrected. We had to die, no? See, Jesus did not have to die, but our death was justified because we were Adam's children. So when we were crucified, so none of us went on the cross. We died. So it's all over. All our sins are over because we have died.
ಈಗ ಯೇಸುಸ್ವಾಮಿ ನಮಗೋಸ್ಕರ ಸತ್ರು. ಯೇಸುಸ್ವಾಮಿಗೆ ಸಾಯುವಂತ ಏನು ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ಆತ ನಮಗೋಸ್ಕರ ಸತ್ತನು. ಈಗ ನಾವು ನಿಜ ಹೇಳ್ಬೇಕಂದ್ರೆ ನಾವು ಸಾಯ್ಬೇಕು. ಅದಕ್ಕೆ ಯೇಸುಸ್ವಾಮಿಯರೊಟ್ಟಿಗೆ ನಾವು ಸತ್ ಬಿಟ್ವಿ. So when we came, we are in Jesus, and when He is resurrected, we are born again. But we are born a new creation. Please understand, not the one who died. We are not the same person. We are a new creation, but we have come back to life. ಈಗ ನಾವು ಕ್ರಿಸ್ತನಲ್ಲಿ ಹೊಸದಾಗಿ ನೂತನ ಸೃಷ್ಟಿಯಾಗಿರುವಾಗ ನಮಗೆ ನೂತನವಾದಂತ ಒಂದು ಸೃಷ್ಟಿ, ನೂತನವಾದಂತ ಪ್ರಾರಂಭ ನಮಗೆ ಸಿಕ್ಕಿದೆ. And then we have, see, I told you, each God needs a body, Satan needs a body, demons need bodies. So our body is now being occupied by the Spirit of God. ಈಗ ನೋಡ್ರಿ, ಸರ್ ನಮಗೆ ಆಗಲೇ ಹೇಳಿದ್ರು, ದೇವರಿಗೆ ಮನುಷ್ಯನ ಒಂದು ಶರೀರ ಬೇಕು, ದೆವ್ವಗೂ ಮನುಷ್ಯನ ಶರೀರ ಬೇಕು. ಈಗ ಕ್ರಿಸ್ತನನ್ನ ನಂಬಿ ದೇವರಲ್ಲಿ ಹೊಸದಾಗಿ ಸೃಷ್ಟಿಯಾದಂತ ನಾವುಗಳು ಪವಿತ್ರಾತ್ಮನ ಮಂದಿರವಾಗಿದ್ದೇವೆ. ಈಗ ನಮ್ಮ ಶರೀರದಲ್ಲಿ ಪವಿತ್ರಾತ್ಮ ಆಕ್ರಮಣ ಮಾಡಿಕೊಂಡಿದ್ದಾರೆ. So the Holy Spirit presents itself on this planet Earth as Pastor Prabhakar, Pastor Suresh, Prashant. So we may have different passports, Nagarika, Aadhaar cards, but remember, it's the same Spirit who is in each of us. The Holy Spirit is represented by each of us. ಆಮೇನ್. ಈಗ ನೋಡ್ರಿ, ನಮಗೆ ಬೇರೆ ಬೇರೆ ನಾಗರಿಕತೆ ಇರ್ಬೋದು, ನಾವು ಬೇರೆ ಬೇರೆ ದೇಶದಲ್ಲಿ ಇರ್ಬೋದು, ನಮ್ಮ ID ಕಾರ್ಡ್, ಆಧಾರ್ ನಂಬರ್ ಬೇರೆ ಬೇರೆ ಇರ್ಬೋದು. ಆದ್ರೆ ಕ್ರಿಸ್ತನಲ್ಲಿರುವಂತ ನಮ್ಮೆಲ್ಲರ ಮೂಲಕ, ನಮ್ಮ ವ್ಯಕ್ತಿಗತ ಮೂಲಕ ದೇವರ ಪವಿತ್ರಾತ್ಮನು ಈ ಲೋಕದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ನಮ್ಮ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. So these people I just mentioned have to preach the gospel, and then the end, once is done through the world, then the end will come. ಈಗ ದೇವರ ದೇವರನ್ನ ಪವಿತ್ರಾತ್ಮ ನಮ್ಮ ಮೂಲಕ ಪ್ರತಿನಿಧಿಸ್ತಾ ಇದ್ದಾರೆ. ಈಗ ಯಾರು ಸುವಾರ್ತೆ ಸಾರಬೇಕು, ಯಾರಲ್ಲಿ ಪವಿತ್ರಾತ್ಮನಿದಾನೋ, ಪವಿತ್ರಾತ್ಮನು ನಮ್ಮಲ್ಲಿ ಇದ್ದು ನಾವು ಏನ್ ಮಾಡ್ಬೇಕು, ಎಲ್ಲರಿಗೆ ಸುವಾರ್ತೆ ಸಾರಬೇಕು. ಆಗ ಅಂತ್ಯ ಬರ್ತದೆ. So now, before Jesus came who? John the Baptist. What did he preach? ಈಗ ಯೇಸುಸ್ವಾಮಿಗಿಂತ ಮುಂಚೆ ದೀಕ್ಷಾ ಸ್ನಾನ ಕೊಡುವಂತ ಯೋಹಾನನು ಬಂದು ಪ್ರಚಾರ ಮಾಡಿದನು. ಆದ್ರೆ ಅದನ್ನು ಏನನ್ನ ಪ್ರಚಾರ ಮಾಡಿದನು? He preached from the start. He preached the kingdom of heaven. ಪ್ರಾರಂಭದಿಂದ ಹಿಡಿದು ದೇವರ ಪರಲೋಕ ರಾಜ್ಯದ ಕುರಿತು ಆತನು ಜನರಿಗೆ ಪ್ರಚಾರ ಮಾಡಿದನು. Go to Matthew chapter 3 verse 2. ಮತ್ತಾಯ 3:2 ವಚನ. ಮತ್ತಾಯ 3ನೇ ಅಧ್ಯಾಯ 2ನೇ ವಚನ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. See, now I'm trying to tell you that God's plan was to colonize, and it still remains his plan. ಈಗ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಏನಂದ್ರೆ, ದೇವರ ರಾಜ್ಯದ ಕುರಿತು ದೇವರು ನಮ್ಮೊಟ್ಟಿಗೆ ಹಂಚಿ ನಮ್ಮನ್ನ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳೋದನ್ನ ದೇವರು ಮಾಡ್ತಾ ಇದ್ದಾರೆ. Now go, what is the first thing Jesus starts? ದೇವರು ಯೇಸುಸ್ವಾಮಿ ಸೇವೆನ ಪ್ರಾರಂಭಿಸಿದಾಗ ಮೊಟ್ಟ ಮೊದಲದಾಗಿ ಏನನ್ನು ಹೇಳಿದ್ರು? Go to Mark chapter 1 verse 15 and see the first words. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ ಈ ರೀತಿ ಹೇಳ್ತದೆ, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. So Devaru Rajya. So that is what Jesus is saying. Please see, everywhere it is the whole thing. We are looking at his healings and preachings and even Nicodemus and born again. But the point, the whole plan, I want to talk about the plan, not about little things here and there. But what was the total plan of God from the beginning to the end?
here for us. ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದ್ರು, ನಾವು ಎಷ್ಟೋ ಕಡೆಗಳಲ್ಲಿ ನೋಡ್ತೇವೆ. ಆದ್ರೆ ಯೇಸುವಿನ ಸುವಾರ್ತೆಯ ಮುಖ್ಯವಾದ ಅಂಶ ಏನಾಗಿತ್ತಂದ್ರೆ ದೇವರ ರಾಜ್ಯದ ಕುರಿತು. You know, see, without knowing the plan, no, yes, you're a pastor, that is what you want to know, but you have to head in that, understand what is the mission that we all are here for, no? Otherwise, it just looks like we are not come here to do some religion, please. If somebody asks you, oh, why should I change my religion? You're not doing religion. It's a kingdom. Please understand, it's a citizenship. It's a government. ಈಗ ನಾವು ದೇವರನ್ನ ಆರಾಧಿಸಿ ದೇವ್ರ ನಂಬಿ ಈಗ ನಾವು ಪಾಸ್ಟರ್ಗಳಾಗಿದ್ದೇವೆ ನಿಜ. ಆದ್ರೆ ನಮಗೆ ಮುಖ್ಯವಾಗಿ ತಿಳ್ಕೊಳ್ಳುವಂತ ಒಂದು ವಿಷಯ ಅಂದ್ರೆ ದೇವರ ರಾಜ್ಯದ ಕುರಿತು. ಅನೇಕ ಸಾರಿ ಜನ ಹೇಳ್ತಾರೆ, ಓ ನೀವು ಈಗ ಮತಾಂತರ ಮಾಡ್ತಾ ಇದ್ದೀರಾ, ಧರ್ಮ ಪರಿವರ್ತನೆ ಮಾಡ್ತಾ ಇದ್ದೀರಾ, ಬೇರೆ ರಿಲಿಜನ್ ಬಗ್ಗೆ ಹೇಳ್ತಾ ಇದ್ದೀರಾ. ಅಲ್ಲ, ನಾವು ಆಕ್ಚುಲಿ ಮಾಡ್ತಿರುವಂತ ದೇವರ ರಾಜ್ಯವನ್ನ ಕಟ್ಟುತ್ತಾ ಇದ್ದೇವೆ. ದೇವರ ರಾಜ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. Go to Isaiah chapter 9 verse 6. ಯೆಶಾಯ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನೋ ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಅವನ ಹೆಸರು. So it says, when the child is born to us, the government, see, he doesn't say he's come to save people and all that. He's saying the government will be upon his shoulders. See, it's very interesting. Don't lose the sight. You know, Jesus, yes, he came to pay for our sins and all that's true. But the eventual aim is to establish the kingdom. ಯೇಸು ಸ್ವಾಮಿ ಇಲ್ಲಿ ನಾವು ಬಹಳ ಗಮನ ಹರಿಸಬೇಕಾದಂತ ವಿಷಯ ಏನಂದ್ರೆ, ಯೇಸು ಸ್ವಾಮಿ ಇಲ್ಲಿ ಬಂದದ್ದು ನಿಜ, ನಮ್ಮ ಪಾಪಗಳನ್ನು ಹೊತ್ಕೊಂಡು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಮ್ಮನ್ನ ಬಿಡಿಸೋದಕ್ಕಾಗಿ ನಿಜ. ಅದರ ಜೊತೆಗೆ ಮುಖ್ಯವಾದದ್ದೇನೆಂದ್ರೆ ಆಡಳಿತ ಆತನ ಬಾಹುವಿನ ಮೇಲೆ ಇರುವುದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಧಿಕಾರ, ಆಡಳಿತ. So Jesus goes to the cross. He comes back. And then for how many days? For 40 days, he is on this earth preaching to them, teaching them something. Now, this is after the cross, not that thing that happened before the cross. This is after being born again. He has won the battle. So now what is he doing? ಈಗ ನಾವು ನೋಡಿದ್ದೇವೆ, ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆ ಮೇಲೆ ಹೋದ್ರು, ಪ್ರಾಣ ಕೊಟ್ರು, ಮತ್ತೆ 3ನೇ ದಿನ ಎದ್ದು ಬಂದು 40 ದಿನ ಶಿಷ್ಯರ ಜೊತೆಗಿದ್ದು ಅವರಿಗೆ ಏನೋ ಕಲಿಸ್ತಾ ಇದ್ದಾರೆ. ಇದೆಲ್ಲ ನಡೀತಿರುವುದು ಪುನರುತ್ಥಾನ ಹೊಂದಿದ ಮೇಲೆ, ಸತ್ತು ಎದ್ದು ಬಂದ ಮೇಲೆ ಏನೋ ಶಿಷ್ಯರಿಗೆ 40 ದಿನ ಕಲಿಸ್ತಾ ಇದ್ದಾರೆ. ಏನದು? Go to Acts now, chapter 1 verse 3. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 3ನೇ ವಚನ ನಾವು ನೋಡೋಣ. ಮೂರನೇ ವಚನ, ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಿತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಆಮೆನ್. So he was only teaching of one subject. It says he didn't do many things. Teaching of the Raj of God. ಇಲ್ಲಿ ಆತನು ಪುನರುತ್ಥಾನ ಹೊಂದಿದ ಮೇಲೆ ಶಿಷ್ಯರಿಗೆ ಮುಖ್ಯವಾಗಿ ಕಲಿಸುತ್ತಾ ಇರುವಂತ 40 ದಿವಸ ಅವರಿಗೆ ಕಲಿಸುತ್ತಾ ಇರುವಂತ ವಿಷಯ ಏನಂದ್ರೆ ಪರಲೋಕ ರಾಜ್ಯದ ವಿಷಯವಾದ ಸಂಗತಿಗಳನ್ನೇ. So now this is important. It's like this, okay? I'm just saying, in a poor country, not India, I know some very, very poor countries, there's a flood. People don't have education, they don't have food, they don't have hospital, any medical care, they have nothing. So they are getting nothing. ಈಗ ಉದಾಹರಣೆಗೆ ಒಂದು ದೇಶದ ಬಗ್ಗೆ ನಾವು ಮಾತಾಡೋಣ. ಇದು ಪ್ರಳಯ ಬಂದು, ಜಲಪ್ರಳಯ ಬಂದು ಎಲ್ಲವನ್ನ ಕಳ್ಕೊಂಡು ಬಹಳ ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ. ಅವರಿಗೆ ಎಜುಕೇಶನ್ ಇಲ್ಲ, ಒಳ್ಳೆ ಊಟವಿಲ್ಲ, ಒಳ್ಳೆ ವಸತಿ ಇಲ್ಲದಂತ ಒಂದು ದೇಶ. But now if you want good education, some say,
go to USA. ಈಗ ನಾವು ಹೇಳ್ತೇವೆ, ಈಗ ನಿಮಗೆ ಒಂದು ಒಳ್ಳೆ ಸ್ಟಡಿ, ಒಳ್ಳೆ ತರಬೇತಿ, ಎಜುಕೇಶನ್ ಬೇಕಂದ್ರೆ ನೀವು USA ಗೆ ಹೋಗಿ. So people go there for education, students go. Then somebody else goes there for job. Somebody else goes there because there is better health care. Somebody else goes there because of some other benefit. ಈಗ USA ಗೆ ಕೆಲವೊಬ್ರು ಒಳ್ಳೆ ಎಜುಕೇಶನ್ ಗಾಗಿ ಹೋಗ್ತಾರೆ, ಒಳ್ಳೆ ಫೆಸಿಲಿಟಿಗಾಗಿ ಹೋಗ್ತಾರೆ. ಇನ್ನು ಕೆಲವೊಬ್ರು ಒಳ್ಳೆ ಫೆಸಿಲಿಟಿ ಅಲ್ಲಿ ಇರುತ್ತೆ ಅದ ಅಂತ ಹೇಳಿ ಅಲ್ಲಿ ಹೋಗ್ತಾರೆ. Please remember, you don't get anything like that one by one. It all comes if you are citizen of that country, then all these things are added on to you. ಈಗ ಆ USA ಗೆ ನಾವು ಹೋಗುವಂತ ವ್ಯಕ್ತಿ ಒಂದೊಂದು ಆ ಫೆಸಿಲಿಟಿಗಾಗಿ ಹೋಗ್ತಾರಂದ್ರೆ ಅವರಿಗೆ ಎಲ್ಲ ಸಿಗೋದಿಲ್ಲ. ಆದ್ರೆ ಅವರು ಆ ದೇಶದ ಸಿಟಿಜನೇ ಆಗಿರುವಾಗ ಅವರಿಗೆ ಈ ಎಲ್ಲ ಆಶೀರ್ವಾದಗಳು ಆಟೋಮೆಟಿಕಲಿ ಸಿಗ್ತದೆ. So that is what is written in Matthew, that you first get your citizenship of the kingdom of God, and all these, like in USA, for example, even if you don't work, you get unemployment benefit. Like that, all these benefits that you are looking for, whether it's healing, prosperity, all that you get through the citizenship of the kingdom. ಈಗ USA ಇರುವಂತ ವ್ಯಕ್ತಿ ಆ USA ಅಲ್ಲಿ ಕೆಲಸ ಮಾಡದೇ ಇದ್ರು ಅನ್ಎಂಪ್ಲಾಯ್ಮೆಂಟ್ ಆದ್ರೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಏನ್ ಫೆಸಿಲಿಟಿ ಇದೆ ಅಲ್ಲ, ಆ ಒಂದು ಫೆಸಿಲಿಟಿಯನ್ನು ಕೂಡ ಆತನ ಪಡಿತಾನೆ. ಅದೇ ರೀತಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವ್ ಏನ್ ನೋಡ್ತೇವೆ ಅಂದ್ರೆ, ದೇವ್ರು ಹೇಳ್ತಾ ಇದಾರೆ, ನೀವು ಮೊದಲು ಪರಲೋಕ ರಾಜ್ಯದ ನಾಗರಿಕರಾಗ್ರಿ, ಆಗ ಪರಲೋಕದಿಂದ ಸಿಗುವಂತ ಎಲ್ಲ ಫೆಸಿಲಿಟಿ ನಿಮಗೆ ಆಟೋಮೆಟಿಕ್ಲಿ ಸಿಗ್ತದೆ. Correct? So now you got a new word called Nagarika. First I told you of colony. So now you have to become a citizen of the kingdom of heaven, and then all these things come to you. ಮುಂಚೆ ಸರ್ ನಮಗೆ ಕಾಲೋನಿ ಬಗ್ಗೆ ಒಂದು ಯಾವ ರೀತಿ ವಿಸ್ತಾರ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಮಗೆ ತಿಳಿಸಿದ್ರು. ಈಗ ಸರ್ ನಮ್ಗೆ ಹೇಳ್ತಾ ಇದ್ರೆ ನಾಗರಿಕತೆ ಬಗ್ಗೆ. ಫಸ್ಟ್ ನಾವು ಪರಲೋಕ ರಾಜ್ಯದ ಒಂದು ನಾಗರಿಕತೆನ ನಾವು ಪಡ್ಕೊಳ್ಳುವಾಗ ಅದರ ಆಶೀರ್ವಾದ ನಾವು ಹೊಂದ್ತೇವೆ. Okay, but when you become Nagarika in these countries, maybe not India with a big population, you have to, at certain age, maybe not when you're older, you have to join the army. ನಮ್ಮ ಭಾರತ ದೇಶದಲ್ಲಿ ಏನು ಅಷ್ಟೇನು ಇಲ್ಲ, ಆದ್ರೆ ಕೆಲವೊಂದು ದೇಶಗಳಲ್ಲಿ ಪ್ರತಿಯೊಬ್ಬ ಯವನಸ್ಥರು ಇಷ್ಟು ವಯಸ್ಸು ಆತನಿಗೆ ಆದ್ರೆ ಆತನು ಕಂಪಲ್ಸರಿ ಸೈನ್ಯದಲ್ಲಿ, ಆರ್ಮಿಯಲ್ಲಿ ಜಾಯಿನ್ ಆಗ್ಬೇಕು ಅಂತ ಕೆಲವೊಬ್ಬ ದೇಶದ ರೂಲ್ಸ್ ಇದೆ. In fact, in Singapore, Indians go there to Singapore, and then their children grow up. Their children have to go to the army. Okay. ಈಗ ಉದಾಹರಣೆ ಅಂದ್ರೆ ಸಿಂಗಪುರ್ ಅಲ್ಲಿ ನಮ್ಮ ಭಾರತ ದೇಶದಿಂದ ಯಾರು ಹೋಗಿರ್ತಾರೋ ಅಲ್ಲಿ ಅವರ ಮಕ್ಕಳು ವಯಸ್ಸಿಗೆ ಬಂದ್ರೆ ಆ ವಯಸ್ಸಿಗೆ ಅವರು ಅಲ್ಲಿಯ ಸೈನ್ಯದಲ್ಲಿ, ಆರ್ಮಿಯಲ್ಲಿ ಅವರು ಜಾಯಿನ್ ಆಗ್ಬೇಕು. Otherwise they have to give up the Nagarika. They have to give up the citizenship. ಅವ್ರು ಒಂದ್ ವೇಳೆ ಅಲ್ಲಿ ಸೈನ್ಯದಲ್ಲಿ, ಆರ್ಮಿಯಲ್ಲಿ ಜಾಯಿನ್ ಆಗದೇ ಇದ್ರೆ ಅಲ್ಲಿಯ ಒಂದು ನಾಗರಿಕತೆಯನ್ನ ಅವರು ಬಿಡ್ಬೇಕಾಗ್ತದೆ. Now here too, we have to, there's a war going on against Satan. So we are in the kingdom of God, and there's another kingdom, the kingdom of darkness, which is trying to fight in this planet Earth. So kingdom of God has come down, but now we have to, the world, as we saw, has a god called Satan. ಈಗ ನಾವು USA ಅಲ್ಲಿ ಕೂಡ ಸ್ವಲ್ಪ ಒಂದು ವಾರ್ ನಡೀತಾ ಇದೆ, ಅದಕ್ಕೆ ಅವ್ರಿಗೆ ಆರ್ಮಿ ಎಲ್ಲ ಬೇಕಾಗಿರ್ತದೆ, ಅದಕ್ಕೆ ಅವರು ತಗೊಳ್ತಾರೆ. ಅದೇ ರೀತಿ ಆತ್ಮಿಕತೆಯಲ್ಲಿ ನಾವು ಬೈಬಲ್ ಇಂದ ನಾವು ನೋಡುವಾಗ ಪರಲೋಕ ರಾಜ್ಯದ ನಾಗರಿಕನಾಗ್ಬೇಕು, ಪರಲೋಕ ರಾಜ್ಯದ ಒಂದು ಆರ್ಮಿಯಲ್ಲಿ ನಾವು ಭರ್ತಿ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಒಂದು ಎರಡು ಪಾರ್ಟಿ ಇದೆ, ಒಂದು ಸೈತಾನನ ಒಂದು ಪಾರ್ಟಿ, ಒಂದು ದೇವರ ಒಂದು ಪಾರ್ಟಿ. ನಾವು ದೇವರಲ್ಲಿ ಇದ್ದು ದೇವರ ಸೈನಿಕರಾಗಿ ನಾವು ಹೋರಾಡ್ಬೇಕು. So go to Matthew chapter 6 verse 33. ಮಾರ್ಕನು ಬರೆದ ಸುವಾರ್ತೆ ಮ್ಯಾಥ್ಯೂ 6ನೇ ಅಧ್ಯಾಯ 33ನೇ ವಚನ. ಮತ್ತಾಯ 6:33.
ಹೀಗಿರುವುದರಿಂದ ಮೊದಲು ನೀವು ದೇವರ ಮೊದಲು ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡವೆಲ್ಲವೂ ನಿಮಗೆ ದೊರಕುವವು. Okay. So first is once you get the citizenship, you have to also apply it properly. Huh? Just get citizenship, you can't break the system, you can't break the rules of that kingdom. If you work correctly by the rules of that kingdom, you will, all that you want is already deposited. See, remember, I've taught you that everything has been blessed. So now, then you become absolutely eligible and you get everything. ಈಗ ನಾವು ಒಂದು ದೇಶದ ನಾಗರಿಕತೆಗೆ ನಾವು ಅಪ್ಲೈ ಮಾಡುವಾಗ ಅದರ ರೂಲ್ಸ್ ಪ್ರಕಾರನೇ ನಾವು ಮಾಡ್ಬೇಕು. ಅದರ ರೂಲ್ಸ್ ಅನ್ನ ನಾವು ಬ್ರೇಕ್ ಮಾಡಿ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಆ ದೇಶದ ರೂಲ್ಸ್ ಪ್ರಕಾರ ನಾವು ಅಪ್ಲೈ ಮಾಡಿದ್ರೆ ಆ ಒಂದು ನಾಗರಿಕತೆಯಲ್ಲಿ ಸಿಗಬೇಕಾದಂತ ಪ್ರತಿಯೊಂದು ಫೆಸಿಲಿಟಿ ನಮಗೆ ಸಿಕ್ಬಿಡ್ತದೆ. ಯಾಕಂದ್ರೆ ಸರ್ ಆಲ್ರೆಡಿ ನಮಗೆ ಟೀಚ್ ಮಾಡಿದ್ದಾರೆ. ನಾವು ದೇವರಲ್ಲಿ ಕ್ರಿಸ್ತನಲ್ಲಿರುವಾಗ ಪ್ರತಿಯೊಂದು ಆಶೀರ್ವಾದ ಆಲ್ರೆಡಿ ನಮ್ಮ ಆತ್ಮಿಕ ಬ್ಯಾಂಕಿನಲ್ಲಿ ಡೆಪಾಸಿಟ್ ಆಲ್ರೆಡಿ ಮಾಡಲ್ಪಟ್ಟಿದೆ. ಅದೇ ರೀತಿ ನಾವು ಆ ನಾಗರಿಕತೆಯನ್ನು ಪಡ್ಕೊಳ್ಳುವಾಗ ಆ ದೇಶದ ಎಲ್ಲ ಫೆಸಿಲಿಟಿ ನಾವು ಪಡಿತೇವೆ. So now I hope you understand what this Bible is about. It is about a king, okay, and it is about us. It's about a king, and it is about a royal family. We are his family. You know, the king's children, they are like the king, but they are not the king, they're king's children. So it is about a king. It is not democracy. It is about a kingdom run by his word. So that is what the Bible is about. ಈಗ ನಿಮಗೆ ಗೊತ್ತಾಗಿದೆ ಬೈಬಲ್ ಎದಕ್ಕಾಗಿ ಕೊಟ್ಟಿಲ್ಪಟ್ಟಿದೆ, ಬೈಬಲ್ ಏನಾಗಿದೆ. ಬೈಬಲ್ ಅಂದ್ರೆ ಇದು ಒಬ್ಬ ರಾಜನ ಬಗ್ಗೆ ಹೇಳ್ತಾ ಇದೆ. ಒಂದು ರಾಜ ಅಂದ್ರೆ ದೇವರು ಒಬ್ಬ ರಾಜನ ಬಗ್ಗೆ ಹೇಳ್ತಾ ಇದೆ. ಹಾಗೆ ನಾವು ಏನಾಗಿದ್ದೇವೆ, ಆ ಒಂದು ರಾಜನ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ ನಾವು ರಾಜನ ಜೊತೆಗಿದ್ದಂತ ಒಂದು ರಾಯಲ್ ಕುಟುಂಬದವರಾಗಿದ್ದೇವೆ. ಅದರ ಬಗ್ಗೆ ಈ ಒಂದು ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಆಮೇಲೆ ಈ ಒಂದು ಆಡಳಿತದಲ್ಲಿ ದೇವರ ವಾಕ್ಯ ಅನ್ನುವಂತ ಒಂದು ಅಧಿಕಾರದಿಂದ ಈ ಒಂದು ರಾಜ್ಯ ನಡೀತಾ ಇದೆ. So you know that the Bible is about a colonization project. I told you colonization, right? God's project to colonize a planet, like a planet which is, that's what God came to do, and that is still the plan. ಈಗ ದೇವರು ಈ ಲೋಕಕ್ಕೆ ಬಂದಂತ ಮುಖ್ಯ ಉದ್ದೇಶ, ವಾಕ್ಯವನ್ನು ಕೊಟ್ಟಂತ ಮುಖ್ಯ ಉದ್ದೇಶ ಅಂದ್ರೆ ನಾವೆಲ್ಲ ಅನ್ಯರಾಗಿ ಬೇರೆ ಬೇರೆ ಕಡೆಯಲ್ಲಿ ಹೋಗ್ತಾ ಇದ್ವಿ. ಈಗ ದೇವರು ಬಂದು ನಮ್ಮೆಲ್ಲರಿಗೆ ಸುವಾರ್ತೆಯನ್ನ ಸಾರಿಸಿ ಹೇಳಿಸಿ ನಮ್ಮೆಲ್ಲರನ್ನ ಒಟ್ಟುಗೂಡಿ ತನ್ನ ಕಡೆಗೆ ನಮ್ಮನ್ನ ಒಟ್ಟುಗೂಡಿಸಿದ್ರ ಬಗ್ಗೆನೆ ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. And there is a system. So there is a system of government. In certain countries, the system of government says if you drink alcohol, for example, you get hanged. In another country, people can even, I've seen, take a bottle and even in a train they can drink and no problem. So there is a system, what is correct and what's wrong in each country. So in the kingdom of God, there is a system, and that is what the government looks at. ಈಗ ಕೆಲವು ದೇಶಗಳಲ್ಲಿ ಒಂದು ಮದ್ಯಪಾನ ಸೇವಿಸುವುದರ ಬಗ್ಗೆ ಬೇರೆ ಬೇರೆ ರೂಲ್ಸ್ ಇದೆ. ಒಂದು ದೇಶದಲ್ಲಿ ಮದ್ಯಪಾನ ಸೇವಿಸುವುದು ನೋ ಪ್ರಾಬ್ಲಮ್, ಆದ್ರೆ ಇನ್ನೊಂದು ಬೇರೆ ದೇಶದಲ್ಲಿ ಪಬ್ಲಿಕ್ ಅಲ್ಲಿ ಮದ್ಯಪಾನ ಸೇವಿಸಿದ್ರೆ ಅದು ಒಂದು ಅಪರಾಧ, ಆತರ ಒಂದು ಶಿಕ್ಷೆ ಕೊಡ್ತಾರೆ. ಆತರ ಬೇರೆ ಬೇರೆ ಸಿಸ್ಟಮ್ ಇರ್ತದೆ. ಅದೇ ರೀತಿ ದೇವರ ವಾಕ್ಯದಲ್ಲಿ, ದೇವರ ರಾಜ್ಯದಲ್ಲಿ ಕೂಡ ಒಂದು ಸಿಸ್ಟಮ್ ಇದೆ. So you have to, that's why the prayer that the Lord taught us, his very first point is, thy kingdom come on earth, just the kingdom that is in heaven come on earth. So heaven's kingdom has arrived through Jesus on earth. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಿಸ್ಟಮ್ ಇರೋದ್ರಿಂದ ಪರಲೋಕ ರಾಜ್ಯದಲ್ಲಿ ಯಾವ ಸಿಸ್ಟಮ್ ನಡೀತಾ ಇದೆಯೋ, ಪರಲೋಕ ರಾಜ್ಯದಲ್ಲಿ ಯಾವ ಆಡಳಿತ ನಡೀತಾ ಇದೆಯೋ, ಯೇಸು ಸ್ವಾಮಿ ಕೂಡ ತನ್ನ ಪ್ರಾರ್ಥನೆಯಲ್ಲಿ ನಮಗೆ ಪ್ರಾರ್ಥನೆ ಕಲಿಸಿದಾಗ ಹೇಳಿದ್ದಾರೆ, ನಿನ್ನ ರಾಜ್ಯವು ಬರಲಿ. ಅಂದ್ರೆ ಪರಲೋಕದಲ್ಲಿ ಯಾವ ರೀತಿ ನಿನ್ನ ರಾಜ್ಯ ಇದೆಯೋ ಅದೇ ಈ ಭೂಲೋಕದಲ್ಲಿ ನಡೆಯಲಿ ಅಂತ ಹೇಳಿದ್ರು. Okay, so is that clear? So we have to know what this Bible is all about. It is, while it is healing, prosperity, eternal life and all that, we have to know that what he's teaching is God's plan, that
to colonize this planet and maybe other planets, huh? Later on, after we leave this planet Earth. This is not the end of the story. So the whole idea is for God to increase his kingdom. ಇವೆಲ್ಲವನ್ನ ನಾವು ನೋಡಿದಾಗ ನಾನು ನೆನೆಸ್ತೇನೆ, ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ. ಬೈಬಲ್ ಏನಂತ ಹೇಳಿದ್ರೆ, ದೇವರು ಈ ಭೂಮಿಯನ್ನ ಒಂದು ಮಾಡೋ ಸಲುವಾಗಿ, ಭೂಮಿಯಲ್ಲಿರುವಂತ ನಮ್ಮೆಲ್ಲರನ್ನ ಒಂದು ಮಾಡೋ ಸಲುವಾಗಿ ಈ ಒಂದು ಪರಲೋಕ ರಾಜ್ಯದ ವಿಷಯವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಈ ಈ ಭೂಮಿಯಲ್ಲಿರುವಂತ ನಮ್ಮೆಲ್ಲರನ್ನ ಒಂದು ಮಾಡಿದ್ಮೇಲೆ, ದೇವರ ರಾಜ್ಯವನ್ನ ಕಟ್ಟಿದ ಮೇಲೆ, ಮೇ ಬಿ ಬೇರೆ ಗ್ರಹದಲ್ಲಿರುವಂತವರನ್ನು ಕೂಡ ದೇವರು ತನ್ನೊಟ್ಟಿಗೆ ಕರ್ಕೊಳ್ಬಹುದು. ಇದಷ್ಟಕ್ಕೆ ಮುಕ್ತಾಯವಿಲ್ಲ. ದೇವರ ಪ್ಲಾನ್ ಇನ್ನೂ ಬೇರೆ ಇರಬಹುದು. Okay, so brothers, let's have communion today. ಥ್ಯಾಂಕ್ ಯು. ಈಗ ನಾವು ದೇವರ ಒಂದು ಮೇಜನ್ನ ನಾವು ತೆಗೆದುಕೊಳ್ಳೋಣ. ಸಂತೋಷ್ ಪಾಸ್ಟರ್. ಎಸ್ ಪಾಸ್ಟರ್. ಓಕೆ ಪಾಸ್ಟರ್. ನಾವು ಸ್ವಲ್ಪ ದೇವ್ರ ವಾಕ್ಯನ ಓದಿಕೊಂಡವರಾಗಿ ನಾವು ಕರ್ತನ ಮೇಜದಲ್ಲಿ ನಾವೆಲ್ಲರೂ ಪಾಲ್ಗಾರರಾಗೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೇನು, ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನಾವು ರೊಟ್ಟಿಯನ್ನು ತೆಗೆದುಕೊಳ್ಳೋಣ. ರೊಟ್ಟಿಗೋಸ್ಕರವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಮಹಿಮೆ ರಾಜ, ನಿನಗೆ ವಂದನೆಪ್ಪ ಸ್ವಾಮಿ. ಅಪ್ಪ ಕರ್ತನೆ, ಈ ಒಂದು ಸುಂದರವಾದ ಸಮಯದಲ್ಲಿ ಕರ್ತನೆ, ದೇವರಿನ ವಾಕ್ಯಗಳನ್ನು ಕರ್ತನೆ ಧ್ಯಾನಿಸಿ ನಿಮ್ಮನ್ನು ನೆನೆಸಿಕೊಳ್ಳುವಂತಹ ಕೃಪೆ ನಮಗೆ ಅನುಗ್ರಹಿಸಿದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ದೇಹವನ್ನು ಸ್ವಾಮಿ ನಾವು ಕರ್ತನ ಸ್ವೀಕರಿಸುವಾಗ ಸ್ವಾಮಿ, ನಮ್ಮ ದೇಹದಲ್ಲಿ ಕರ್ತ ನೀನು ವಾಸ ಮಾಡು ಸ್ವಾಮಿ. ನಮ್ಮ ದೇಹದ ಮೂಲಕವಾಗಿ ನಿನ್ನ ಮಹಿಮೆ ಒಂದು, ನಮ್ಮ ದೇಹದ ಮೂಲಕವಾಗಿ ನಿನ್ನ ಪ್ರಭಾವ ಜನರ ಮೇಲೆ ಬೀರಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ರೊಟ್ಟಿ ಆಶೀರ್ವಾದ ಮಾಡು ಯೇಸು ಸ್ವಾಮಿ ಸಹ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ರೊಟ್ಟಿಯನ್ನು ತೆಗೆದುಕೊಳ್ಳೋಣ. ಊಟ ಆದ ಮೇಲೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನಾವು ಪಾನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ತೆಗೆದುಕೊಳ್ಳೋಣ. ಕರ್ತನಾದ ಯೇಸುವೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ನಮಗೋಸ್ಕರವಾಗಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದಿ ಸ್ವಾಮಿ. ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ ಸ್ವಾಮಿ, ನಮ್ಮನ್ನು ಪರಲೋಕಕ್ಕೆ ನಡೆಸುವುದಕ್ಕಾಗಿ ಕರ್ತಾವೇ ನಿನಗೆ ಸ್ತೋತ್ರ ಸ್ವಾಮಿ. ಶುದ್ಧೀಕರಿಸು, ಪವಿತ್ರಗೊಳಿಸು, ನಮ್ಮೆಲ್ಲರೂ ಜೀವಿತವನ್ನು ಸಮರ್ಪಿಸಿಕೊಟ್ಟು ಯೇಸು ಸ್ವಾಮಿ ಸಹ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ನಾವು ಪಾನವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆಯಪ್ಪ ದೇವರೇ. ಕರ್ತನೆ, ಎಲ್ಲಾ ಘನ ಸೇವಕರು ಸ್ವಾಮಿ ಒಂದಾಗಿ ಸೇರಿ ನಿನ್ನ ದೇಹದಲ್ಲಿ ರಕ್ತದಲ್ಲಿ ಪಾಲ್ಗಾರಾಗುವುದಕ್ಕಾಗಿ ನಿನ್ನ ಜೀವಳ ವಾಕ್ಯಗಳನ್ನು ಕೇಳಿ ಸ್ವಾಮಿ, ಅನೇಕರಿಗೆ ಸ್ವಾಮಿ ನಿನ್ನ ಶುಭ ಸಂದೇಶವನ್ನು ಸಾರುವಂತ ಕೃಪೆ ಮತ್ತು ಭಾಗ್ಯವನ್ನು ನಮಗೆ ಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಬೋಧಿಸಿದಂತಹ ಸೇವಕರನ್ನು, ಅವರ ಸೇವೆಯನ್ನು, ಅವರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಸೇರಿ ಬಂದ ಎಲ್ಲಾ ಸೇವಕರನ್ನು ಸ್ವಾಮಿ ದೇವರೇ ನಿನ್ನ ಬಲಗಾಯಿಸಿದ ಪಾದೆಯಲ್ಲಿ ಉಪಯೋಗಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ನಮ್ಮನ್ನು ಇಲ್ಲಿವರೆಗೆ ನಡೆಸಿದಕ್ಕಾಗಿ ಸ್ತೋತ್ರ. ಎಲ್ಲಾ ಮಹಿಮೆ ನಿಮಗೆ ಸಲ್ಲಿಸಿ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ಜೀವಳ ಪರಲೋಕದ ತಂದೆ, ಆಮೇನ್, ಆಮೇನ್, ಆಮೇನ್. Okay brothers, good night. Praise the Lord, sir. Good night. Good night. Good night.